ಐ ಡೋಂಟ್ ನೋ ನೀವು CRPC ಓದ್ಕೊಂಡಿದ್ರೆ ಇಲ್ಲೋ ಅಂತ ನನಗೆ ಅನುಮಾನ ಶುರುವಾಗ್ಬಿಡೋದು ಈಗ. ಅದಕ್ಕೆ ನಮ್ಮಲ್ಲಿ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಂತೆ. ಕ್ರಿಮಿನಲ್ ಸೈಡ್ ನಾನು ಪ್ರಾಕ್ಟೀಸ್ ಮಾಡುವಾಗ ಅಲ್ಲ ಸದಾಶಿವಮೂರ್ತಿ ಅಂತ, ತಿಮ್ಮೇಗೌಡ ಅಂತ ಸದಾಶಿವಮೂರ್ತಿನೂ ಕೊಳ್ಳೇಗಾಲದವ್ರೆ, ತಿಮ್ಮೇಗೌಡನೂ ಕೊಳ್ಳೇಗಾಲದವ್ರೆ. ತಿಮ್ಮೇಗೌಡ ಅಂತ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತೇನಮ್ಮ? ನಾನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದೆ. ಅದು ಕ್ರಿಮಿನಲ್ ಸೈಡ್ನಲ್ಲೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಗ ಸೀನಿಯರ್ ಅಡ್ವೊಕೇಟ್ who is practicing, he was practicing in the criminal side. He was telling, ಏನಂತ ಹೇಳ್ತಾ ಇದ್ರು ಅಂತಂದ್ರೆ, 50% ಕೇಸ್ನ ಪೊಲೀಸ್ನವರೇ ಕೆಡಿಸ್ಬಿಟ್ಟಿರ್ತಾರೆ. ಅವರು ಹೇಳ್ತಾ ಇದ್ದದ್ದು %50 ಕೇಸ್ನ ಪೊಲೀಸ್ನವರೇ ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಡಿಸ್ಬಿಟ್ಟಿರ್ತಾರೆ. 25% ಕೇಸ್ನ ಸಾಕ್ಷಿಗಳು ಸರಿಯಾದ ರೀತಿಯಲ್ಲಿ ಹೇಳದೇನೆ ಕೆಡಿಸ್ಬಿಟ್ಟಿರ್ತಾರೆ. ಡಿಫೆನ್ಸ್ ಅಡ್ವೊಕೇಟ್ 25% ಮಾತ್ರ ಅವನು ಬುದ್ಧಿವಂತಿಕೆ ಅಂತ ಹೇಳ್ತಾ ಇದ್ರು. ಗೊತ್ತಾಯ್ತಾ ನಿಮ್ಗೆ? ಸುಳ್ಳನ ನಿಜನೇ ಇದು. 50% ಪೊಲೀಸ್ನವರೇ ಕೆಡಿಸ್ಬಿಟ್ಟಿರ್ತಾರೆ, 25% ಸಾಕ್ಷಿಗಳು ಹಾಳು ಮಾಡಿರ್ತಾರೆ. ಯಾಕಂತಂದ್ರೆ ಯಾವಾಗಲೂ ಘಟನೆ ನಡೆದಿರ್ತದೆ. ಘಟನೆ ಆದಮೇಲೆ 5 ವರ್ಷದ ಮೇಲೆ, 6 ವರ್ಷದ ಮೇಲೆ, 10 ವರ್ಷದ ಮೇಲೆ ಟ್ರಯಲ್ ನಡೆಯೋದು. ಆ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳ್ಕೊಟ್ಟ ರೀತಿಯಲ್ಲಿ ಹೇಳೋದಿಲ್ಲ. ಸಾಕ್ಷಿಗಳು ಹೇಳ್ತಾರ? ಹೇಳೋದಿಲ್ಲ. ಅವ್ರು ಅರ್ಧ ಹಾಳು ಮಾಡ್ತಾರೆ. 25% ಹಾಳು ಮಾಡೋದು ಅವರು. ಇನ್ನು 25% ಮಾತ್ರ ಡಿಫೆನ್ಸ್ ಕೌನ್ಸಿಲ್ ಇದನ್ನಲ್ಲ, ಅವನ ಬುದ್ಧಿವಂತಿಕೆ ಅಂತಕ್ಕಂಥ ಮಾತುಗಳನ್ನು ನನಗೆ ಹೇಳ್ತಾ ಇದ್ರು ಅವರು. ನಿಮಗೆ ನಾನು ಅವ್ರು ಹೇಳೋದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯಾಯಮೂರ್ತಿಗಳು ಹೇಳಿದ್ರಲ್ಲ, ನೀವು IO ಇದನ್ನಲ್ಲ, IO ಜೊತೆ ಕರೆಸಿ ಮಾತಾಡಿದ್ರೆ ಬಹಳ ಮುಖ್ಯ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋಕ್ಕೆ ಮುಂಚಿತವಾಗಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿದಾರ ಇಲ್ವೋ ಅಂತಕ್ಕಂಥದ್ದು. ನಮ್ಮಲ್ಲಿ ನಾನು ಲಾಯರ್ ಆಗಿರುವಾಗ ಒಬ್ಬ ರೈಟರ್ ಅಂತ ಕರೆಯಿರುವಾಗ ಅವನಿಗೆ ಈ ಚಾರ್ಜ್ ಶೀಟ್ ಪುಸ್ತಕ ಎಲ್ಲ ಬರೆಯೋದಿದ್ನಲ್ಲ, ಚಾರ್ಜ್ ಶೀಟು ಬರೆಯೋನಿದ್ನಲ್ಲ, ಅವ ರೈಟ್ರು ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಕರೀತಾರೆ. ಅವನೇ ಹೆಚ್ಚಾಗಿ ಬರೆಯೋನು, IOಗಿಂತ ಜಾಸ್ತಿ ಅವನೇ ಬರೆದು ಬಿಡೋನು. ಶ್ರೀನಿವಾಸ ಮೂರ್ತಿ ಅಂತ ಅವನ ಹೆಸರು. ಈಗ ಸತ್ತೋಗಿದ್ದಾನೆ, ಈಗ ಇಲ್ಲ, ಈಗ ನಮ್ಮ ಮೈಸೂರು ಸೌತ್ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಯಾವಾಗಲೂ ಹೋಗ್ತಾ ಇರುವೆ. ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ನಲ್ಲ, ಅಲ್ಲಿ ಹೋಗುವೆ ನಾನು. ಇನ್ಸ್ಪೆಕ್ಟ್ರು ಕೂತಿರೋ ಜಾಗಕ್ಕೆ ಹೋಗುವೆ, ನಾನು ಭೇಟಿ ಮಾಡ್ತಾ ಇರುವೆ.
ಸಬ್ ಇನ್ಸ್ಪೆಕ್ಟರ್ಗಳನ್ನೇ ಭೇಟಿ ಮಾಡುವೆ, ಈಗೆಲ್ಲ ನೋಡ್ತಾ ಇದ್ನಲ್ಲ. ಆಗ ಮಾಜರ್ನೆಲ್ಲ ಏನು ಮಾಡೋರು ಅಂತಂದ್ರೆ, ಸ್ಟೇಷನಲ್ಲೇ ಕೂತ್ಕೊಂಡು ಬರೆದು ಬಿಡೋರು ಅಂತ. ಮತ್ತೆ ಕೇಸ್ ವಜಾ ಆಗದೆ ಏನು ಮಾಡ್ತವೆ? ಅಲ್ವೇಂದ್ರೆ ಸುತ್ತಾರಣ. ಅದಕ್ಕೆ ಜಾಸ್ತಿ ಅಯ್ಯೋನ ಅಟ್ಯಾಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅಂತ. ಆಮೇಲೆ ನೀವು ಈ ಸಾಕ್ಷಿಗಳ ವಿಚಾರಣೆ ಮಾಡುವಾಗ, ಪಾರ್ಟಿ ಸವಾಲು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಷ್ಟೇ. ಪಾರ್ಟಿ ಸವಾಲು ಮಾಡುವಾಗ, ಸಾಕ್ಷಿಗಳನ್ನು ವಿಚಾರಣೆ ಮಾಡುವಾಗ, ಆಮೇಲೆ ಆರ್ಗ್ಯುಮೆಂಟ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಿದ್ರೆ ಬಹುಶಃ ಕನ್ವಿಕ್ಷನ್ ರೇಟು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಅನುಭವದಿಂದ ಕೆಲವು ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ಕೂಡ ಜ್ಞಾಪಕದಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸಂದೇಶ್ ಅವರು ಹೇಳಿದಾರಲ್ಲ, ಅವರ ಅನುಭವದಿಂದ ಹೇಳಿದ್ದಾರೆ. ಅವನು ಕೂಡ ಆ ಸಲಹೆಗಳನ್ನು ಕೂಡ ಅವು ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ.